ನೆನ್ನೆ ತಾನೇ ನೋಡಿದೆ, ನಮ್ಮ ಮುಖ್ಯಮಂತ್ರಿಗಳ ಪುತ್ರ ಹೇಳಿದ್ದಾರೆ 5 ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿ ಅಂತ. ಅದು ಅವ್ರ ಪಕ್ಷದ ವಿಚಾರ. ಆದರೆ ಒಬ್ಬ ಮೈಸೂರು ಜಿಲ್ಲೆಯ ಒಬ್ಬ ನಾಗರಿಕನಾಗಿ, ಒಂದು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡಿ ಸ್ವಾಮಿ, ನಗರ ಪಾಲಿಕೆ ಚುನಾವಣೆ ಮಾಡಿ ಸ್ವಾಮಿ, ತಾಲೂಕ್ ಪಂಚಾಯಿತಿ ಚುನಾವಣೆ ಮಾಡಿ ಸ್ವಾಮಿ, ಗ್ರಾಮ ಪಂಚಾಯಿತಿ ಚುನಾವಣೆ ಮಾಡಿ ಸ್ವಾಮಿ. ಈಗ NRGನಲ್ಲೂ ನೀವು ದುಡ್ಡನ್ನ ಮೀಸಲಿಡಲಿಲ್ಲ, ನೀವು ಹಣ ಹಿಡದೇ ಇರೋದ್ರಿಂದ ಕೇಂದ್ರದಲ್ಲೂ ಕೂಡ NRGಗೆ ಹಣ ಕೊಡಲ್ಲ. ಈಗ 15th ಫೈನಾನ್ಸ್ ಏನು ಹಣ ಬರ್ತಿತ್ತು ಅದು ಕೂಡ ನಗರ ಪಾಲಿಕೆ ಅಭಿವೃದ್ಧಿಗೆ ಬರ್ತಾ ಇಲ್ಲ. ಇನ್ನು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿನೂ ನೀವು ಮಾಡದೇ ಇದ್ರೆ ಹೋಗ್ಲಿ, ಗ್ರಾಮ ಪಂಚಾಯಿತಿನಾರ ಚುನಾವಣೆ ಮಾಡಕ್ಕೆ ಯಾಕೆ ಈ ರೀತಿ ಮೀನಾಮೇಷ ಎಣಿಸ್ತಾ ಇದ್ದೀರಿ? ನೀವು 5 ವರ್ಷನಾರ ಇರಿ, ಜನ ಆಶೀರ್ವಾದ ಮಾಡಿ ನಿಮ್ಮ ಪಕ್ಷದ ಹಿರಿಯ ನಾಯಕರು ಹೇಳಿದ್ರೆ ಎಷ್ಟು ವರ್ಷನಾರ ಇರಿ, ಇರೋಷ್ಟು ದಿವಸದಲ್ಲಿ ನಿಮ್ಮ ಅವಧಿಲಿ 2 ವರ್ಷದಲ್ಲಿ. ಆದರೆ ಚುನಾವಣೆಗಳನ್ನು ಮಾಡಲಿಕ್ಕೆ ಭಯವ ನಿಮಗೆ? ನಾವು NDAನಲ್ಲಿದ್ದೀವಿ, ನಗರ ಪಾಲಿಕೆ ನಮ್ಮ ಕೈಗೆ ಸಿಗಲ್ಲ, ಜಿಲ್ಲಾ ಪಂಚಾಯತಿ ನಮ್ಮ ಕೈಗೆ ಸಿಗಲ್ಲ. ನಾವು ಈ ಜಿಲ್ಲೆನಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಯಾಕೆಂದ್ರೆ ಇಲ್ಲಿವರೆಗೆ ನಿಮ್ಮ ಕೈ ಕೊಟ್ಟಿಲ್ಲ. ನೀವು ಯಾವಾಗ ಮುಖ್ಯಮಂತ್ರಿ ಆಗಿದ್ದಾಗಲೂ ನೀವು ನಗರ ಪಾಲಿಕೆ ಮೇಯರ್ ಆಗಲಿಲ್ಲ. ಅದಾಗಲ್ಲ ಅಂತೇಳಿ ಈಗ ಚುನಾವಣೆನೇ ನೀವು ಮಾಡದೇ ಇದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಕಗ್ಗೊಲೆಯನ್ನ ಮಾಡ್ತಾ ಇದ್ದೀರಿ. ತಾವು ಸಮಾಜವಾದಿ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇತರರಿಗೆ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷದ ನಿಷ್ಠಾವಂತ ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರಲಿ, ಅವರು ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ನಗರ ಪಾಲಿಕಾ ಸದಸ್ಯರು, ಮೇಯರು, ಈ ರೀತಿ ಜವಾಬ್ದಾರಿ ಸ್ಥಾನಗಳನ್ನು ಅವರು ಪಡೆಯಲಿಕ್ಕೆ ಕೂಡಲೇ ಚುನಾವಣೆಯನ್ನ ಮಾಡಿ ಎನ್ನುವಂಥ ಒತ್ತಾಯವನ್ನು ಮಾಡಿ, ನೀವು ನಿಮ್ಮ ಪುತ್ರ ಇಬ್ಬರೇ ಅಧಿಕಾರದಲ್ಲಿ ಇದ್ರಾಗಲ್ಲ. ನಿಮ್ಮನ್ನ ನಂಬಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರಿಗೂ ಕೂಡ ಪಕ್ಷಗಳಲ್ಲಿ ಹೋರಾಟವನ್ನು ಮಾಡಿ ಅವರು ಕೂಡ ಜನಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಈ ಮೂಲಕ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆಶ್ರಯ ಸಮಿತಿ ಸದಸ್ಯರೇ, ಆಶ್ರಯ ಸಮಿತಿ ಸದಸ್ಯರ ಆಯ್ತು. MLC ಯಾರ್ರೀ? ಆಯ್ತು. ಈಗ ಬೆಂಗಳೂರ್ಲೊಂದು ಗ್ರೇಟರ್ ಏನೋ ಆಯ್ತಲ್ಲ, ಯಾವ್ದಾಯ್ತ್ರಿ ಬೆಂಗಳೂರ್ಲಿ? ಇಲ್ಲಿಂದ ವೋಟರ್ ಲಿಸ್ಟ್ನ ಚೇಂಜ್ ಮಾಡಿಸಿ ಬೆಂಗಳೂರಲ್ಲಿ ಮೆಂಬರ್ ಮಾಡೋರಲ್ರಿ. ಯಾರನ್ನ ಮಾಡೋರು? ಯಾರನ್ನ ಮಾಡೋರು ಸ್ವಾಮಿ? ಈಗ ಹೇಳಿ, ಯಾರು ಕುಟುಂಬ ರಾಜಕಾರಣ? ನಮ್ದು ಒಂದು ಸಣ್ಣ ಪಕ್ಷ, ನಮ್ಮ ಪಕ್ಷವೇ ಕುಟುಂಬ. ನಿಮ್ದು ರಾಷ್ಟ್ರೀಯ ಪಕ್ಷ. ಹೇಳಿಯಪ್ಪ ಓಲಿ, MLC ಇದ್ದೀರಿ, ಆಶ್ರಯ ಕಮಿಟಿ ಸದಸ್ಯರಾಗಿದ್ದಾರೆ, ನನಗೆ ಒಳ್ಳೆ ಫ್ರೆಂಡೇ, ಅದು ಬೇರೆ ವಿಚಾರ. ಮಾತಾಡೋದು ಆಯ್ತು. ಗ್ರೇಟರ್ ಬೆಂಗಳೂರು ಈಗ ಆಯ್ತಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್, ಅಲ್ಲಿಗೆ ಇವರನ್ನ ಸದಸ್ಯರು ಮಾಡ್ಕೊಂಡವ್ರಲ್ಲ, ಇನ್ಯಾರು ನಿಷ್ಠಾವಂತ ಕಾರ್ಯಕರ್ತರು ಇರ್ಲಿಲ್ವಾ? ದಾಖಲಾತಿ ಬೇಕಾ? ಕೇಳಿ, ನಮ್ಮ ಸ್ನೇಹಿತರು ಯತೀಂದ್ರ ಅವ್ರು ಹೇಳ್ತಾರೆ ಯಾಕಾದ್ರೂ ಬೆಂಗಳೂರಿಗೆ ಅಂತ. ಅದು ಅಲ್ಲಿಗೆ ಸದಸ್ಯರಾಗಬೇಕಾದ್ರೆ ಅಲ್ಲಿ ವೋಟರ್ ಆಗಿರ್ಬೇಕು. ಅದಕ್ಕೆ ವೋಟರ್ ಲಿಸ್ಟ್ನ ಶಿಫ್ಟ್ ಮಾಡ್ಕೊಂಡ್ಬಿಟ್ಟವ್ರೆ. ಕುಟುಂಬ ರಾಜಕಾರಣ ಹೇಳ್ರಪ್ಪ. ಈಗ
ಆಮೇಲೆ ನಮ್ಗೇನಾಗಿದೆ, ನೀವು ಕೇಳ್ತೀರಿ ಪ್ರಶ್ನೆಯ, ಕುಮಾರಣ್ಣರವರು ತನು ಮನ ಧನ ಆರೋಗ್ಯ ಎಲ್ಲವನ್ನ ಬಿಟ್ಟು ಎಲ್ಲೆಲ್ಲೋ ಇದ್ದವ್ರನ್ನ ಕರ್ಕೊಬರ್ತಾರೆ, ಬೆಳೆಸ್ತಾರೆ, ಜವಾಬ್ದಾರಿ ಕೊಡ್ತಾರೆ, ಮಂತ್ರಿ ಮಾಡ್ತಾರೆ, MLA ಮಾಡ್ತಾರೆ. ಅದರಲ್ಲಿ 50% ಕೈ ಕೊಟ್ಬಿಟ್ಟು ಬೈಕೊಂಡು ಹೋದ್ರೆ ಏನ್ ಮಾಡಿದ್ರಿ? ಅಲ್ಲ ಹೇಳ್ರಪ್ಪ ಓಲಿ. ಏನೋ ನಂಬ್ತೀವಿ, ನಂಬಿಕೆನೇ ದೇವರು, ನಂಬ್ಕೋತೀವಿ. ನಂಬುದ್ಮೇಲೆ ಜೊತೆಲಿದ್ದಾಗ ಅಣ್ಣ ಇಂದ್ರ ಚಂದ್ರ ನೀನೇ ದೇವೇಂದ್ರ ಅಂತಾರೆ, ಹೋಯ್ತಿದ್ದಂಗೆ ಹೆಂಗ್ ಮಾತಾಡ್ತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇವ್ರನ್ನೆಲ್ಲ ಕರ್ಕೊಬಂದು ಬೆಳಗ್ಗೆ ಸುತ್ತಿ ಸಂಜೆ ಸುತ್ತಿ ಇವ್ರನ್ನೆಲ್ಲ ಅಭ್ಯರ್ಥಿ ಮಾಡಿ ಇವ್ರನ್ನ ಶಾಸಕರು ಮಾಡಿ ಕೊನೆಗೆ ಇವ್ರ ಕೈಲಿ ಬಯಸ್ಕೊಳ್ಳೋದ್ಕಿಂತ ನಮ್ತವೇ ಯಾವ್ದಾರ ಕುಟುಂಬದಲ್ಲಿ ಒಬ್ರು ಇದ್ರೆ ಹಾಕೊಂಡ್ರೆ ಅಟ್ಲೀಸ್ಟ್ ನಿಯತ್ತಾಗಾರ ಇರ್ತಾರೆ ಅಂತ ಹಾಕೋತೀವಿ. ತಪ್ಪಾ? ಹೇಳ್ರಪ್ಪ, ನೀವೇ ಹೇಳಿ ಏನ್ ಮಾಡ್ಬೇಕು ಅಂತ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.